ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, ಸಮಾಜ ವಿಜ್ಞಾನ ಭಾಗ 2 6ನೇ ತರಗತಿಯ ಭಾಗ 2 ನಾವು ಇವತ್ತು ಓದುತ್ತಾ ಹೋಗೋಣ. ಓಕೆ, ಅಂದ್ರೆ ಇಂದಿನ ವಿಡಿಯೋಗಳಲ್ಲಿ ಸಮಾಜ ವಿಜ್ಞಾನದ ಭಾಗ 1ರ 6ನೇ ತರಗತಿಯ ಭಾಗ 1ರಲ್ಲಿರುವಂತ ಎಲ್ಲಾ ಅಧ್ಯಯನಗಳು ಓದುತ್ತಾ ಬಂದೇವೆ. ಅದೇ ರೀತಿ ಅವುಗಳ MCQಗಳನ್ನು ಬಿಡಿಸುತ್ತಾ ಬಂದೇವೆ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಭಾಗ 2, ಈ ಒಂದು ಭಾಗ 2ರಲ್ಲಿ 6ನೇ ತರಗತಿಯ ಅಧ್ಯಯನಗಳನ್ನು ನೋಡುತ್ತಾ ಹೋಗೋಣ. ಅದೇ ರೀತಿಯಾಗಿ ಈ ವಿಷಯವಾರು ಅಧ್ಯಯನಗಳನ್ನು ನೋಡುತ್ತಾ ಹೋಗಿದ್ದೇವೆ. ಪೌರನೀತಿ, ಭೂಗೋಳಶಾಸ್ತ್ರ, ಓಕೆ, ಇತಿಹಾಸ ಎಲ್ಲಾನು ಕೂಡ ಇಂದಿನ ಒಂದು ವಿಡಿಯೋಗಳಲ್ಲಿ ಸಪರೇಟ್ ಆಗಿ ಪ್ರತಿಯೊಂದು ಅಧ್ಯಯನಗಳು ಕೂಡ ಮಾಡಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೋಡಿಕೊಂಡು ಬನ್ನಿ. ಮತ್ತೆ ನೋಡಿ, ಇತಿಹಾಸವನ್ನು ನಾವು ಇವತ್ತು ಶುರು ಮಾಡೋಣ. ಈ ಇತಿಹಾಸದ ಅಧ್ಯಯನ 12 ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು. ಓಕೆ, ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳ ಬಗ್ಗೆ ನಾವು ಓದುತ್ತಾ ಹೋಗೋಣ. ಅದೇ ರೀತಿಯಾಗಿ ಮೊದಲನೇದಾಗಿ ಬರುವಂತದ್ದು ಮೌರ್ಯರು. ಓಕೆ, ಮೌರ್ಯರ ಬಗ್ಗೆ ಇಲ್ಲಿ ನೋಡಿ, ಅಂದ್ರೆ ಚಿಕ್ಕ ಮಕ್ಕಳಿಗೆ ಯಾವ ತರ ತಿಳಿಬೇಕು ಆ ತರ ಕೊಟ್ಟಿದ್ದಾರೆ. ಓಕೆ, ಪ್ರತಿಯೊಂದನ್ನು ನೀವು ಕೇಳಿ. ನೋಡಿ, ಮೊದಲನೇದಾಗಿ ನಾನು ಓದುತ್ತಿರುವುದನ್ನು ಕೇಳಿ, ನಂತರ 2ನೇ ಸಲ ನೀವು ಓದಿ, 3ನೇ ಸಲ ಏನ್ ಮಾಡಪ್ಪ ಅಂದ್ರೆ MCQಗಳನ್ನು ಬಿಡಿಸುತ್ತಾ ಹೋಗಿ. ಅಂದ್ರೆ ನಾವು ಬಿಡಿಸಿದ್ಮೇಲೆ ಅವುಗಳನ್ನು ನೋಡುತ್ತಾ ಹೋಗಿ. ಅಲ್ಲಿ ನೀವು ಪ್ರತಿಯೊಂದು ಅಧ್ಯಯನಗಳನ್ನು ಬಿಲ್ಡ್ ಆಗುತ್ತಾ ಹೋಗುತ್ತೆ. ಅಂದ್ರೆ ಫಸ್ಟ್ ಕೇಳಿ, ನಾವು ಓದಿರೋದನ್ನು ಕೇಳಿ, ನಂತರ 2ನೇ ಸಲ ನೀವು ಓದಿ, ಆಮೇಲೆ ನಾ ಏನ್ MCQ ಬಿಡಿಸಿದ್ನಲ್ಲ ಪ್ರತಿಯೊಂದು ಅಧ್ಯಯನದ ಮೇಲೆ, ಆ ಅಧ್ಯಯನಗಳನ್ನು MCQಗಳನ್ನು ನೀವು ಬಿಡಿಸುತ್ತಾ ಹೋಗಿ ಮತ್ತು ನೋಡುತ್ತಾ ಹೋಗಿ. ಅಲ್ಲಿ ಪರ್ಫೆಕ್ಟ್ ಆಗಿ ತಯಾರಾಗುತ್ತೀರಿ ಪ್ರತಿಯೊಂದು ಅಧ್ಯಯನದ ವಾರ. ಓಕೆ, ಮೌರ್ಯರು. ಮಕ್ಕಳೇ, ನಮ್ಮ ರಾಷ್ಟ್ರ ಧ್ವಜದ ನಡುವೆ ಒಂದು ಚಕ್ರವಿದೆ. ಅದರ ಹೆಸರೇನು ಗೊತ್ತೇ? ಅದೇ ಅಶೋಕ ಚಕ್ರ. ಪ್ರಗತಿಯ ಸಂಕೇತವಾಗಿ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಅದನ್ನು ಅಳವಡಿಸಲಾಗಿದೆ. ಹಾಗಾದರೆ ಈ ಅಶೋಕ ಯಾರು? ಯಾವ ಮನೆತನಕ್ಕೆ ಸೇರಿದವನು? ಆ ಮನೆತನದ ಇತಿಹಾಸವೇನು? ಅಶೋಕನ ಕೊಡುಗೆಗಳೇನು ಎಂಬುದನ್ನು ತಿಳಿಯೋಣ. ಓಕೆ, ಅಂದ್ರೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅರ್ಥವಾಗುವ ತರ ಪ್ರಶ್ನೆ ಮೂಲಕ ಈ ಒಂದು ಅಧ್ಯಯನ ಶುರು ಮಾಡಿದ್ದಾರೆ ಇಲ್ಲಿ. ಓಕೆನಾ? ಈಗ ನೋಡಿ, ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಈ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಓಕೆನಾ? ಅಂದ್ರೆ ಇಲ್ಲಿ ನೋಡಿ, ಒಂದು ಭೂಪಟ ಇದೆ, ಅಶೋಕ ಸಾಮ್ರಾಜ್ಯ. ಅಂದ್ರ ಅಶೋಕ ಸಾಮ್ರಾಜ್ಯನ ಇಷ್ಟು, ಅದು ಶಾಸನಗಳ ಕಂಡು ಬಂದ ಸ್ಥಳಗಳ ಸಹಿತ, ಅಂತಾರಾಷ್ಟ್ರೀಯ ಗಡಿಗಳ ಸಹಿತ ಇಲ್ಲಿ ಒಂದು ಭೂಪಟವನ್ನು ಕೊಟ್ಟಿದ್ದಾರೆ. ಆಮೇಲೆ ನೋಡಿಕೊಳ್ಳಿ. ನೋಡಿ, ಮೊದಲನೇದಾಗಿ ಬರುತ್ತಾರೆ ಇದರಲ್ಲಿ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಒಬ್ಬ ಸಾಹಸಿ ಯುವಕ. ತಕ್ಷಶಿಲೆಯ ವಿಷ್ಣುಗುಪ್ತನಂದ ವಂಶದ ರಾಜನಾದ ಧನನಂದನಿಂದ ಅವಮಾನಿತನಾಗಿದ್ದನು. ಚಾಣಕ್ಯನು, ಕುಟಿಲತಂತ್ರಗಳಲ್ಲಿ ನಿಪುಣನೂ ಆದ ವಿಷ್ಣುಗುಪ್ತನಿಗೆ ಚಾಣಕ್ಯ, ಕೌಟಿಲ್ಯ ಎಂಬ ಹೆಸರುಗಳು ಇದ್ದವು. ಈತನು ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧ ತರಬೇತಿ ನೀಡಿ ಸೇನೆಯನ್ನು ಸಜ್ಜುಗೊಳಿಸಲು ನೆರವಾದನು. ಈ ವೇಳೆಗೆ ಧನನಂದನು ಪ್ರಜೆಗಳ ವಿಶ್ವಾಸ ಕಳೆದುಕೊಂಡಿದ್ದರಿಂದ ಸುಲಭವಾಗಿ ಅವನನ್ನು ಸಿಂಹಾಸನದಿಂದ ಕೆಳಗಿಳಿಸಲು ಚಂದ್ರಗುಪ್ತ ಮೌರ್ಯನಿಗೆ ಸಾಧ್ಯವಾಯಿತು. ಹೀಗೆ ಚಂದ್ರಗುಪ್ತ ಮೌರ್ಯನು 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಪಾಟಲಿಪುತ್ರ, ಅಂದ್ರೆ ಈಗಿನ ಬಿಹಾರದ ರಾಜಧಾನಿ ಪಾಟ್ನಾ ವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡನು. ನಂತರ ಚಂದ್ರಗುಪ್ತ ಮೌರ್ಯನು ಬೃಹತ್ ಸೇನೆಯನ್ನು ಸಂಘಟಿಸಿ ವಾಯುವ್ಯ ಭಾರತದ ಕಡೆಗೆ ನುಗ್ಗಿದನು. ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡರನು ಈ ಮೊದಲು ಆಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಅವನ ಪ್ರತಿನಿಧಿ
ಸೆಲ್ಯೂಕಸ್ ನೋಡಿಕೊಳ್ಳುತ್ತಿದ್ದನು. ಚಂದ್ರಗುಪ್ತ ಮೌರ್ಯನ ಸೈನ್ಯದ ಎದುರು ಸೋತ ಸೆಲ್ಯೂಕಸ್ ಅವನೊಡನೆ ಒಪ್ಪಂದಕ್ಕೆ ಮುಂದಾದನು. ಅಫ್ಘಾನಿಸ್ತಾನ್, ಬಲೂಚಿಸ್ತಾನ್ ಮತ್ತು ಸಿಂಧನ ಪಶ್ಚಿಮ ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡಿದನಲ್ಲದೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದನು. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು 500 ಆನೆಗಳನ್ನು ಸೆಲ್ಯೂಕಸನಿಗೆ ಬಳುವಳಿಯಾಗಿ ನೀಡಿದನು. ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸ್ ಎಂಬ ರಾಯಭಾರಿಯನ್ನು ಕಳುಹಿಸಿಕೊಟ್ಟನು. ಮೆಗಸ್ತನೀಸ್ ಇಂಡಿಕಾ ಎಂಬ ಕೃತಿಯಲ್ಲಿ ಇಲ್ಲಿನ ತನ್ನ ಅನುಭವಗಳನ್ನು ದಾಖಲಿಸಿದ್ದಾನೆ. ಮೆಗಸ್ತನೀಸ್ ನ ಇಂಡಿಕಾ ಎಂಬ ಕೃತಿ ಅಂದ್ರೆ ನೆನ್ಪಿಟ್ಟುಕೊಳ್ಳಿ, ಮೆಗಸ್ತನೀಸ್ ನ ಕೃತಿ ಯಾವುದಪ್ಪ ಅಂದ್ರೆ ಇಂಡಿಕಾ ಅಂತೇಳಿ ನೆನ್ಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಅದೇ ರೀತಿ ವಿಷ್ಣುಗುಪ್ತ ಅಥವಾ ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಪ್ರಧಾನ ಮಂತ್ರಿಯಾಗಿದ್ದನು. ಈತನು ಬರೆದ ಅರ್ಥಶಾಸ್ತ್ರ ಕೃತಿಯು ರಾಜ್ಯತಂತ್ರಗಳಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸುತ್ತದೆ. ಲೋಕ ಪ್ರಸಿದ್ಧವಾದ ಈ ಕೃತಿಯು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟಮೊದಲು ದೊರಕಿತು. ಇದನ್ನು ಆರ್. ಶ್ಯಾಮಶಾಸ್ತ್ರಿ ಎಂಬ ವಿದ್ವಾಂಸರು ಶೋಧಿಸಿದರು. ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸಿದನು. ತನ್ನ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ಮಗನಾದ ಬಿಂದುಸಾರನಿಗೆ ವಹಿಸಿಕೊಟ್ಟು ಜೈನ ಯತಿಗಳೊಡನೆ ಕರ್ನಾಟಕಕ್ಕೆ ಬಂದನು. ಇಂದಿನ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಸಲ್ಲೇಖ ಎಂಬ ಕಠಿಣ ವ್ರತವನ್ನು ಕೈಗೊಂಡು ದೇಹತ್ಯಾಗ ಮಾಡಿದನು. ಬಿಂದುಸಾರನು ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು. ಓಕೆ, ನಿಮ್ಮ ಗಮನ ಬೇರೆ ಕಡೆ ಹೋದಾಗ ಏನ್ ಮಾಡ್ಬೇಕು ಗೊತ್ತೇ ನಿಮಗೆ? ಇಲ್ಲಿ ನೋಡಿ, ಒಂದ್ ಸೆಕೆಂಡ್ ಹೇಳದ್ ನಾನು. ಸಾಮ್ರಾಟ ಅಶೋಕ. ಬಿಂದುಸಾರನ ನಂತರ ಅವನ ಮಗ ಅಶೋಕನು ಅಧಿಕಾರಕ್ಕೆ ಬಂದನು. ಜಗತ್ತಿನ ಇತಿಹಾಸದಲ್ಲಿ ಅವನಿಗೆ ವಿಶಿಷ್ಟ ಸ್ಥಾನವಿದೆ. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ ಯಾರು? ಅಶೋಕ. ಓಕೆ, ಅಂದ್ರೆ ಇಲ್ಲಿ ಈ ತರ ನೀವು ಯಾವ ತರ ಏನಾದ್ರೂ ನಿಮ್ ಫೋಕಸ್ ಬೇರೆ ಕಡೆ ಹೋಯ್ತು ಅಂದ್ರೆ, ನಿಮ್ ಗಮನ ಬೇರೆ ಕಡೆ ಹೋಯ್ತು ಅಂದ್ರೆ ಇಲ್ಲಿ ನೀವ್ ಯಾವ ತರ ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ ಬಿಂದುಸಾರ ಇದ್ದಾನೆ. ಬಿಂದುಸಾರ ನಂತರ ಅವನ ಮಗ ಅಶೋಕ, ಅಂದ್ರೆ ಅಶೋಕನ ತಂದೆ ಬಿಂದುಸಾರ, ಬಿಂದುಸಾರನ ತಂದೆ ಚಂದ್ರಗುಪ್ತ ಮೌರ್ಯ. ಈ ತರ ನೀವೇನಪ್ಪಾ ಅಂದ್ರ ರಿಮೆಂಬರ್ ಮಾಡ್ಕೋಬೇಕು. ಓಕೆನಾ? ಶಬ್ದಗಳನ್ನು ಇವ್ರು ಯಾರ ಮಗ, ಇವ್ರ ಮಗ, ಇವ್ರು ಯಾರ ಮಗ, ಇವ್ರ ಮಗ, ಅಂದ್ರೆ ಅಶೋಕ ಚಂದ್ರಗುಪ್ತನ ಮೊಮ್ಮಗ. ಈ ತರ ಏನಪ್ಪಾ ಅಂದ್ರೆ ನೀವ್ ಒಂದ್ಸಲ ರೀಡ್ ಮಾಡಿದ್ರೆ, ಮಾತಾಡಿಕೊಂಡು ರೀಡ್ ಮಾಡಿದ್ರೆ ನಿಮ್ ಫೋಕಸ್ ಇಲ್ಲೇ ಇರುತ್ತೆ. ಓಕೆ, ನೆಕ್ಸ್ಟ್ ಅಶೋಕನ ಶಾಸನಗಳು. ಭಾರತದ ಉಪಖಂಡದ ಉದ್ದಗಲಕ್ಕೂ 106 ಅಶೋಕನ ಶಾಸನಗಳು ಹರಡಿಕೊಂಡಿವೆ. ಈ ಶಾಸನಗಳು ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡುಬಂದಿವೆ. ಕರ್ನಾಟಕದ 9 ಸ್ಥಳಗಳಲ್ಲಿ ಅಶೋಕನ 17 ಶಾಸನಗಳು ದೊರೆತಿವೆ. ಇವುಗಳಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪ್ರಮುಖವಾದದ್ದು, ಏಕೆಂದರೆ ಈ ಶಾಸನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಶೋಕನ ಹೆಸರು ಕಂಡು ಬಂದಿತ್ತು. ಓಕೆ, ಇಂಪಾರ್ಟೆಂಟ್ ನೋಡ್ರಿ, ಮಸ್ಕಿ ಶಾಸನ ನೆನ್ಪಿಟ್ಕೊಳ್ಳಿ. ಆವರೆಗಿನ ಶಾಸನಗಳಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿನಿ ಓಕೆ ಎಂದಷ್ಟೇ ಇದ್ದಿತ್ತು. ಮಸ್ಕಿ ಶಾಸನದಲ್ಲಿ ದೇವನಾಂಪ್ರಿಯ ಪ್ರಿಯದರ್ಶಿನಿ ಅಶೋಕ ಎಂದು ಬರೆಯಲಾಗಿತ್ತು. ಇದರಿಂದಾಗಿ ಅಶೋಕನೇ ದೇವನಾಂಪ್ರಿಯ ಪ್ರಿಯದರ್ಶಿನಿ ಎಂಬುದಾಗಿ ತಿಳಿದು ಬಂದಿತ್ತು. ಅಶೋಕನ ಶಾಸನಗಳಿಂದ ಅವನ ಜೀವನ, ಸಾಧನೆ, ಸಾಮ್ರಾಜ್ಯದ ವ್ಯಾಪ್ತಿ ಮೊದಲಾದ ಅಂಶಗಳನ್ನು ತಿಳಿದುಕೊಳ್ಳಬಹುದು. ನೆಕ್ಸ್ಟ್, ಅಶೋಕನ ಉಬ್ಬು ಶಿಲ್ಪ. ಕನಗನಹಳ್ಳಿ ಅಶೋಕನ ಶಾಸನ ಸನ್ನತಿ ಇಲ್ಲೆಲ್ಲ ಇದೆ, ನೋಡಿಕೊಳ್ಳಿ. ಓಕೆನಾ? ಇಂದಿಗೂ 180 ವರ್ಷಗಳ ಹಿಂದೆ ಜೇಮ್ಸ್ ಪ್ರಿನ್ಸೆಪ್ ಎಂಬ ಬ್ರಿಟಿಷ್ ಅಧಿಕಾರಿಯು ಮೊಟ್ಟ ಮೊದಲ ಬಾರಿಗೆ ಅಶೋಕನ
ಶಾಸನಗಳನ್ನು ಓದಿದರು. ಆ ಮೊದಲು ಯಾರೂ ಓದಲಾಗಿರಲಿಲ್ಲ. 6 ಶತಮಾನಗಳಿಗೂ ಹಿಂದೆ ದೆಹಲಿಯ ಸುಲ್ತಾನನಾದ ಫಿರೋಜ್ ಶಾ ತುಘಲಕನು ಅಶೋಕನ ಶಾಸನಗಳನ್ನು ಓದಿಸುವ ಪ್ರಯತ್ನ ನಡೆಸಿ ವಿಫಲನಾಗಿದ್ದನು. ಒಂದು ನಿಮಿಷ. ಓಕೆ ನೋಡಿ, ಕಳಿಂಗ ಯುದ್ಧ. ಅಶೋಕನು ಅಧಿಕಾರಕ್ಕೆ ಬಂದ 8ನೆಯ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು. ಅಶೋಕ ಅಧಿಕಾರಕ್ಕೆ ಬಂದ 8 ವರ್ಷ ಆದ ನಂತರ ಕಳಿಂಗ ಯುದ್ಧವನ್ನು ಶುರು ಮಾಡಿದನು. ಇದು ಅವನ ಜೀವನದ ಮಹತ್ವದ ಘಟನೆಯಾಗಿದೆ. ಕಳಿಂಗ ರಾಜ್ಯವು ಇಂದಿನ ಒಡಿಶಾ ರಾಜ್ಯದ ಭಾಗವಾಗಿದ್ದು, ಇದರ ಮೇಲೆ ಅಶೋಕನು ಯುದ್ಧ ನಡೆಸಿದನು. ಯುದ್ಧದಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು, 1 ಲಕ್ಷ ಜನರು ಗಾಯಗೊಂಡರು, 1.5 ಲಕ್ಷ ಶತ್ರು ಸೈನಿಕರು ಬಂಧಿತರಾದರು. ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನ ಕಲಕಿದವು. ಇದರಿಂದ ಮನನೊಂದ ಅಶೋಕನು ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧರಿಸಿದನು. ಈ ರೀತಿ ಮನಪರಿವರ್ತನೆಗೊಂಡ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲಿಯೇ ಇಲ್ಲ. ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು ಹಿಡಿದ ಸಾಮ್ರಾಟ ಅಶೋಕನನ್ನು ಮಹಾಶಯನೆಂದು ಕರೆಯುವ ಮೂಲಕ ಗೌರವಿಸಲಾಗುತ್ತಿದೆ. ಓಕೆ, ಉಬ್ಬು ಶಿಲ್ಪಗಳಲ್ಲಿ ಯುದ್ಧ ಸನ್ನಿವೇಶದ ದೃಶ್ಯಗಳು ನೋಡಿ ಇಲ್ಲಿ. ಅಂದ್ರೆ ಒಂದು ಶಾಸನಗಳ ಮೂಲಕ ಏನಪ್ಪಾ ಅಂದ್ರೆ ಇಲ್ಲಿ ಕೆತ್ತಲಾಗಿದೆ ಅವು ಉಬ್ಬು ಶಿಲ್ಪಗಳು. ಓಕೆ, ಅದೇ ರೀತಿಯಾಗಿ ಧರ್ಮ ಪ್ರಸಾರ. ಅಶೋಕನು ಬೌದ್ಧ ಧರ್ಮದತ್ತ ಆಕರ್ಷಿತನಾಗಿ ಆ ಧರ್ಮವನ್ನು ಸ್ವೀಕರಿಸಿದನು. ಧರ್ಮದ ಸಂದೇಶಗಳನ್ನು ಪ್ರಜೆಗಳಿಗೆ ಸಾರಹೊರಟನು. ಗುರು ಹಿರಿಯರ ಮತ್ತು ತಂದೆ ತಾಯಿಯರಿಗೆ ವಿಧೇಯರಾಗಿರಬೇಕು. ಕರುಣೆ, ಔದಾರ್ಯ, ಸತ್ಯಸಂಧತೆಗಳಿಂದ ತೋಡಿರಬೇಕು. ಹಿಂಸೆ, ಕೋಪ, ವಾತ್ಸಲ್ಯ ಮೊದಲಾದವುಗಳನ್ನು ತೊರೆಯಬೇಕು ಎಂದನು. ಅಶೋಕನ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದನು. ಬೌದ್ಧ ಸ್ತೂಪಗಳನ್ನು ನಿರ್ಮಿಸಿದನು. ಬುದ್ಧನ ಸಂದೇಶಗಳನ್ನು ಹರಡಲು ರಾಯಭಾರಿಗಳನ್ನು ದೇಶ ವಿದೇಶಗಳಿಗೆ ಕಳುಹಿಸಿದನು. ಮೌರ್ಯರ ಆಡಳಿತ ಪದ್ಧತಿ. ರಾಜನ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥನಾಗಿದ್ದನು. ಎಲ್ಲ ಅಧಿಕಾರಗಳು ಆತನ ಕೈಯಲ್ಲಿದ್ದವು. ರಾಜನಿಗೆ ಸಲಹೆ ನೀಡಲು ಮಂತ್ರಿ ಮಂಡಲವಿತ್ತು. ಆಡಳಿತದ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳಿದ್ದರು. ಅವರಲ್ಲಿ ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು. ಅನಾಥರು, ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳಲು ಜವಾಬ್ದಾರಿ ಕೂಡ ಅವರಿಗಿತ್ತು. ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಹಲವು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಗ್ರಾಮಗಳಲ್ಲಿ ಗ್ರಾಮಿಕನು ಅಲ್ಲಿಯ ಹಿರಿಯರ ನೆರವಿನಿಂದ ಆಡಳಿತ ಮಾಡುತ್ತಿದ್ದನು. ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗಿತ್ತು. ಗ್ರಾಮದ ವಿವಾದಗಳನ್ನು ಗ್ರಾಮಸಭೆಯೇ ಬಗೆಹರಿಸುತ್ತಿತ್ತು. ಮೌರ್ಯರ ಆಡಳಿತವು ಮುಂದಿನ ಅನೇಕ ರಾಜಮನೆತನಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿತು. ವಾಸ್ತು ಮತ್ತು ಮೂರ್ತಿಶಿಲ್ಪ. ಅಶೋಕನ ಕಾಲದ ಕೆಲವು ವಾಸ್ತು ಮತ್ತು ಮೂರ್ತಿಶಿಲ್ಪಗಳನ್ನು ಇಂದಿಗೂ ಕಾಣಬಹುದಾಗಿದೆ. ಅವುಗಳಲ್ಲಿ ಸ್ತೂಪಗಳು ಮತ್ತು ಸ್ತಂಭಗಳು ಪ್ರಮುಖವಾಗಿವೆ. ಅವುಗಳಲ್ಲಿ ಮಧ್ಯಪ್ರದೇಶದ ಸಾಂಚಿಯ ಸ್ತೂಪ ಮತ್ತು ಸಾರನಾಥದ ಸ್ತಂಭಗಳು ಪ್ರಸಿದ್ಧವಾಗಿವೆ. ಸಾರನಾಥ ಸ್ತಂಭದ ಮೇಲಿನ 4
ತಲೆಯ ಸಿಂಹ ಬೋದಿಗೆಯು ನಮ್ಮ ರಾಷ್ಟ್ರ ಲಾಂಛನವಾಗಿದೆ. ಇಲ್ಲಿವೆ ನೋಡಿ. ಸಾಂಚಿಯ ಸ್ತೂಪ ಮಧ್ಯಪ್ರದೇಶದಲ್ಲಿ, ಅಶೋಕನ ಶಿಲಾಶಾಸನ, ಅಶೋಕನ ಶಿಲಾಸ್ತಂಭ, ನಮ್ಮ ರಾಷ್ಟ್ರ ಲಾಂಛನ, ಇವುಗಳನ್ನು ನೋಡಿಕೊಳ್ಳಿ. ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಕುಶನರು. ಕುಶನರು ಇದೊಂದು ಕೂಡ ಪ್ರಾಚೀನ ರಾಜಮನೆತನವಾಗಿದೆ. ಸುಮಾರು 2000 ವರ್ಷಗಳ ಹಿಂದೆ ಗಾಂಧಾರ ಅಂದ್ರೆ ಈಗಿನ ಅಫ್ಘಾನಿಸ್ತಾನ್ ಎಂಬ ಪ್ರದೇಶದಲ್ಲಿ ಕುಶಾನ ಎಂಬ ರಾಜವಂಶವು ಆಳ್ವಿಕೆ ನಡೆಸುತ್ತಿತ್ತು. ಕಾಲಕ್ರಮೇಣ ಭಾರತದ ಕೆಲವು ಭಾಗಗಳು ಕುಶಾನರ ವಶವಾದವು. ಕುಶಾನರಲ್ಲಿ ಕನಿಷ್ಕ ಪ್ರಸಿದ್ಧನಾದ ಅರಸ. ಅವನು ಸುದೀರ್ಘಕಾಲ ಯುದ್ಧಗಳನ್ನು ನಡೆಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ಉತ್ತರ ಭಾರತದಲ್ಲಿ ಅವನ ಸಾಮ್ರಾಜ್ಯವು ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೆ ಹಬ್ಬಿತು. ಕನಿಷ್ಕನ ಸಾಮ್ರಾಜ್ಯ ಈ ತರ ಒಂದು ಭೂಪಟದಲ್ಲಿ ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಕನಿಷ್ಕ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದ ಕನಿಷ್ಕನು ಕೂಡ ಸಾಮ್ರಾಟ ಅಶೋಕನಂತೆ ಹಲವು ಸ್ತೂಪಗಳನ್ನು ಕಟ್ಟಿಸಿದನು. ಬೌದ್ಧ ಮತ ಪ್ರಚಾರಕರನ್ನು ದೇಶ ವಿದೇಶಗಳಿಗೆ ಕಳುಹಿಸಿದನು. ಅಲ್ಲದೆ ಕಾಶ್ಮೀರದಲ್ಲಿ 4ನೆಯ ಬೌದ್ಧ ಮಹಾಸಭೆಯನ್ನು ನಡೆಸಿದನು. ಕನಿಷ್ಕನು ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಾಲಿವಾಹನ ಶಕ ವರ್ಷವನ್ನು ಪ್ರಾರಂಭ ಮಾಡಿದನು. ಇದೇ ಇಂದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿದೆ. ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ. ಕನಿಷ್ಕನು ಹಲವು ಸ್ತೂಪಗಳನ್ನು ನಿರ್ಮಿಸಿದನು. ಫಿರೋಜಪುರ್, ಇಂದಿನ ಪೇಶಾವರದಲ್ಲಿ ಅವನು ಕಟ್ಟಿಸಿದ ಸ್ತೂಪಕ್ಕೆ 13 ಅಂತಸ್ತುಗಳ ಗೋಪುರವಿತ್ತು. ಗೋಪುರವು 400 ಅಡಿ ಎತ್ತರವಿದ್ದು ಆ ಕಾಲದ ಒಂದು ಕೌತುಕವೆನಿಸಿತ್ತು. ನೋಡಿ, ಇಲ್ಲಿ ಗಾಂಧಾರ ಶೈಲಿಯ ಬುದ್ಧನ ವಿಗ್ರಹ ಇದೆ. ಕನಿಷ್ಕನ ಕಲ್ಲಿನ ವಿಗ್ರಹ ತಲೆಭಾಗ ನಾಶವಾಗಿದೆ. ಅವುಗಳನ್ನು ಇದೆ. 1 ಸೆಕೆಂಡ್. ಕನಿಷ್ಕನು ಕಲಾ ಪೋಷಕನಾಗಿದ್ದನು. ಅವನು ಬೇರೆ ಬೇರೆ ದೇಶಗಳ ಕಲಾಕಾರರನ್ನು ತನ್ನಲ್ಲಿಗೆ ಕರೆಸಿಕೊಂಡಿದ್ದನು. ಇದರ ಪರಿಣಾಮವಾಗಿ ವಿವಿಧ ಕಲಾಶೈಲಿಗಳು ಬೆರೆತು ಗಾಂಧಾರ ಮತ್ತು ಮಥುರಾ ಎಂಬ ಹೊಸ ಶೈಲಿಗಳು ಹುಟ್ಟಿಕೊಂಡವು. ಓಕೆ, ನೆಕ್ಸ್ಟ್. ಮಥುರೆಯಲ್ಲಿ ಕನಿಷ್ಕನ ಕಲ್ಲಿನ ವಿಗ್ರಹ ದೊರಕಿದೆ. ಇದರ ತಲೆಭಾಗವು ನಾಶವಾಗಿದ್ದು ಕೆಳಭಾಗದಲ್ಲಿ ಕನಿಷ್ಕನ ಹೆಸರನ್ನು ಕೆತ್ತಲಾಗಿದೆ. ಕುಶಾನರ ಅನೇಕ ನಾಣ್ಯಗಳು ದೊರೆತಿವೆ. ಇವರೇ ಭಾರತದಲ್ಲಿ ಮೊಟ್ಟಮೊದಲ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು. ವೆರಿ ಇಂಪಾರ್ಟೆಂಟ್ ನೋಡ್ರಿ, ನೆನಪಿಟ್ಟುಕೊಳ್ಳಿ. ಭಾರತದಲ್ಲಿ ಮೊಟ್ಟಮೊದಲ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದವರು ಯಾರಪ್ಪ ಅಂದ್ರೆ, ಯಾವ ಮನೆತನ ಅಂತ ಕೇಳಿದ್ರೆ ಕುಶಾನರ್ ಅಂತ ಹೇಳ್ಬೇಕು. ರಾಜರ ಹೆಸರು ಕೇಳಿದರೆ ಕನಿಷ್ಕ ಅಂತಾನೆ ಹೇಳ್ಬೇಕು. ನೋಡಿ, ನೆನ್ಪಿಟ್ಟುಕೊಳ್ಳಿ. ಸಾಹಿತ್ಯ. ಕನಿಷ್ಕನು ವಿದ್ವಾಂಸರು ಮತ್ತು ಸಾಹಿತಿಗಳಿಗೆ ಆಶ್ರಯ ನೀಡಿದ್ದನು. ಅವರಲ್ಲಿ ಅಶ್ವಘೋಷ ಪ್ರಮುಖನು. ಇವನು ಬುದ್ಧಚರಿತೆ ಎಂಬ ಕೃತಿಯನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ನಾಗಾರ್ಜುನನು ಕನಿಷ್ಕನ ಆಸ್ಥಾನದಲ್ಲಿದ್ದ ಶ್ರೇಷ್ಠ ತತ್ವಜ್ಞಾನಿ ಹಾಗೂ ವಿಜ್ಞಾನಿ. ವಸುಮಿತ್ರ ಓರ್ವ ವಿದ್ವಾಂಸ ಹಾಗೂ ಕಾಶ್ಮೀರದಲ್ಲಿ ನಡೆದ 4ನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷನಾಗಿದ್ದನು. ವಸುಮಿತ್ರ ಒಬ್ಬ ವಿದ್ವಾಂಸ. ಕಾಶ್ಮೀರದಲ್ಲಿ ನಡೆದಂತ 4ನೇ ಬೌದ್ಧ ಮಹಾಸಭೆಯ ಅಧ್ಯಕ್ಷನು ಕೂಡ ವಸುಮಿತ್ರನೇ ಆಗಿರುತ್ತಾನೆ, ನೆನ್ಪಿಟ್ಕೊಳ್ಳಿ. ಚರಕ ಎಂಬುವನು ಕನಿಷ್ಕನ ಸಮಕಾಲೀನ ವೈದ್ಯನಾಗಿದ್ದನೆಂದು ಹೇಳಲಾಗುತ್ತದೆ. ಚರಕ ಸಂಹಿತೆ ಎಂಬ ಗ್ರಂಥವನ್ನು ಬರೆದನು. ಇಲ್ಲಿ ಕೆಲವು ಹೊಸ ಪದಗಳಿದಾವೆ, ಅವುಗಳನ್ನ ಒಂದ್ಸಲ ನೋಡಿಕೊಳ್ಳಿ. ಅಂದ್ರೆ ಗೊತ್ತಿರ್ತೀವಿಗಳ ಅರ್ಥ ನಿಮ್ಗೆ ಆಲ್ಮೋಸ್ಟ್ ಆಲ್.
ರಾಯಭಾರಿ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕಳಿಸಲ್ಪಡುವಂತ ರಾಜದೂತ ಅಥವಾ ಪ್ರತಿನಿಧಿ ಅಂತ ಹೇಳ್ತೇವೆ. ಅದೇ ರೀತಿ ಸಾಮ್ರಾಜ್ಯ, ಅತಿ ವಿಸ್ತಾರವಾದ ರಾಜ್ಯವನ್ನು ಸಾಮ್ರಾಜ್ಯ ಅನ್ನುತ್ತೇವೆ. ಗೂಢಚಾರಿ, ಗುಟ್ಟಾಗಿ ಸಂಶೋಧನೆ ಮಾಡುವವನು. ಶಿಲಾಶಾಸನ, ಬಂಡೆಗಳ ಮೇಲೆ ಕೊರೆದಿಟ್ಟ ಬರಹವನ್ನು ಶಿಲಾಶಾಸನ ಅಂತೇವೆ. ಸ್ತೂಪ, ಬುದ್ಧನ ಶರೀರದ ಅವಶೇಷಗಳನ್ನು ಅಂದ್ರೆ ಹಲ್ಲು, ಎಲುಬು ಇತ್ಯಾದಿ. ಓಕೆ. ಕಲಶದಲ್ಲಿ ಶೇಖರಿಸಿ ಆ ಕಲಶದ ಸುತ್ತಲೂ ಕಟ್ಟಿದ ಅರ್ಧಗೋಲಾಕೃತಿಯ ರಚನೆ ಆಗಿರುತ್ತೆ. ಓಕೆನಾ. ಇಲ್ಲಿ ನೋಡಿ, ಅಶೋಕನು ಬೌದ್ಧ ರಾಯಭಾರಿಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಮಾತ್ರವಲ್ಲದೆ ಬರ್ಮಾ ಅಂದ್ರೆ ಇವತ್ತಿನ ಮಯನ್ಮಾರ್, ಶ್ರೀಲಂಕಾ, ಈಜಿಪ್ಟ್, ಪಶ್ಚಿಮ ಏಷ್ಯಾ ಹಾಗೂ ಪೂರ್ವ ಯುರೋಪ್ ದೇಶಗಳಿಗೂ ಕಳಿಸಿದ್ದನು. ಅಶೋಕನ ಮಗ ಮಹೇಂದ್ರ ಮತ್ತು ಪುತ್ರಿ ಸಂಘಮಿತ್ರ ಶ್ರೀಲಂಕೆಗೆ ತೆರಳಿದರು. ಕರ್ನಾಟಕದ ಮೈಸೂರಿನ ಅಂದ್ರೆ ಆಗಿನ ಮಹಿಷ ಮಂಡಲ, ಅಂದ್ರೆ ಮೈಸೂರಿನ ಪ್ರಾಚೀನ ಹೆಸರೇನಪ್ಪ ಅಂದ್ರೆ ಮಹಿಷ ಮಂಡಲ, ಮಹಾದೇವ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ ರಕ್ಷಿತ ಎಂಬ ಧರ್ಮ ಪ್ರಚಾರಕರು ಬಂದಿದ್ದರು. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ವಾಸ್ತುಶಿಲ್ಪ ಎಂದರೆ ಕಟ್ಟಡ ನಿರ್ಮಾಣ ಕಲೆ. ಮೂರ್ತಿಶಿಲ್ಪ ಎಂದರೆ ವಿಗ್ರಹಗಳನ್ನು ನಿರ್ಮಿಸುವ ಕಲೆ. ಅಶೋಕನ ಕಾಲದಲ್ಲಿ ವಾಸ್ತುಶಿಲ್ಪ ನಿರ್ಮಾಣಕ್ಕಾಗಿ ಕಟ್ಟಿಗೆ ಮತ್ತು ಇಟ್ಟಿಗೆಗಳ ಬದಲು ಕಲ್ಲುಗಳ ಬಳಕೆ ಆರಂಭವಾಯಿತು. ಇದರಿಂದಾಗಿಯೇ ಮೌರ್ಯರ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪಗಳು ಇಂದಿಗೂ ಉಳಿದು ಬಂದಿವೆ. ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿ ಮತ್ತು ಗುಲ್ಬರ್ಗ ಜಿಲ್ಲೆಗಳಲ್ಲಿವೆ. ಮಸ್ಕಿ ಶಾಸನ ಅಂದ್ರೆ ರಾಯಚೂರು ಡಿಸ್ಟಿಕ್ದಲ್ಲಿದೆ. ಮಸ್ಕಿ ಎಂಬಲ್ಲಿನ ಶಿಲಾಶಾಸನದಲ್ಲಿ ಅಶೋಕನನ್ನು ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿನಿ ಎಂದು ಕರೆಯಲಾಗಿದೆ. 2300 ವರ್ಷಗಳಿಗೂ ಹಿಂದಿನ ಮೌರ್ಯರ ಆಡಳಿತದ ಪದ್ಧತಿಯು ಮೂಲ ಸ್ವರೂಪವನ್ನು ಭಾರತದ ಈಗಿನ ಆಡಳಿತದಲ್ಲಿ ಕಾಣಬಹುದು. ಈಗಿನ ಆಡಳಿತ ಸ್ತರಗಳು ಹೀಗಿವೆ: ಕೇಂದ್ರ, ರಾಜ್ಯಗಳು, ವಿಭಾಗಗಳು, ಜಿಲ್ಲೆಗಳು, ತಾಲೂಕುಗಳು, ಹೋಬಳಿ ಮತ್ತು ಗ್ರಾಮಗಳು. ಭಾರತದಲ್ಲಿ ಹುಟ್ಟಿದ ಆಯುರ್ವೇದ ಪದ್ಧತಿಯು ಇಂದಿಗೂ ಅತ್ಯಂತ ಜನಪ್ರಿಯ ವೈದ್ಯಕೀಯ ಪದ್ಧತಿಯಾಗಿದೆ. ವಿಶ್ವಸಂಸ್ಥೆ ಇದಕ್ಕೆ ಮಾನ್ಯತೆ ನೀಡಿದೆ. ಇತರ ದೇಶಗಳಲ್ಲಿಯೂ ಈ ಪದ್ಧತಿಯು ಬಳಕೆ ಹೆಚ್ಚುತ್ತಿದೆ. ಓಕೆ, ಅಂದ್ರೆ ಈಗ ನಾವು ಏನ್ ನೋಡ್ತೇವಪ್ಪ ಅಂದ್ರೆ ಮೌರ್ಯ ಸಾಮ್ರಾಜ್ಯ ಮತ್ತು ಕುಶಾನರ ಬಗ್ಗೆ, ಎರಡು ಸಾಮ್ರಾಜ್ಯದ ಬಗ್ಗೆ ಓದುತ್ತಾ ಬಂದೇವೆ. ನೆಕ್ಸ್ಟ್ ಏನಪ್ಪಾ ಅಂದ್ರ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಈ ಒಂದು ಗುಪ್ತರ ಸಾಮ್ರಾಜ್ಯವನ್ನು ಮುಂದುವರಿಸುತ್ತಾ ಓದುತ್ತಾ ಹೋಗೋಣ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಿಡಿಯೋ.